ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಕೇಳುಗರೆ, ತಮ್ಮೆಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ರಂಜಾನ್ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರತಿ ವರ್ಷದಂತೆ ಎಲ್ಲೆಡೆ ಸಂಭ್ರಮದಿಂದ ರಂಜಾನ್ ಹಬ್ಬವನ್ನು ಆಚರಿಸಲಾಗುತ್ತದೆ. ಅಂತೆಯೇ ಇಂದಿನ ರಂಜಾನ್ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಈ ಹಬ್ಬದ ಹಿನ್ನೆಲೆ, ವಿಶೇಷತೆ, ಆಚರಣೆಯ ವಿಧಾನ ಹಾಗೂ ಮಹತ್ವವನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರಿನ ಶ್ರೀಮತಿ ಹಸೀನಾರವರು. ಹಾಗಿದ್ರೆ ಬನ್ನಿ ಕೇಳಿದ್ರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರಿಂದಲೇ ಈ ಹಬ್ಬದ ಕುರಿತು ಒಂದಷ್ಟು ವಿಚಾರಗಳನ್ನು ತಿಳಿದು ಬರೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ತೆ ಮ್ಯಾಮ್. ನಿಮಗೂ ಸಹ ರಂಜಾನ್ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್. ಯಾವುದೇ ಒಂದು ಹಬ್ಬ ಆಚರಣೆ ಮಾಡ್ತೀವಿ ಅಂತಂದರೆ ಅದರದ್ದು ಒಂದು ಹಿನ್ನೆಲೆ ಅಥವಾ ಮಹತ್ವ, ಒಂದು ವಿಶೇಷತೆ ಇದ್ದೇ ಇರುತ್ತೆ. ಹಾಗಿದ್ರೆ ಈ ರಂಜಾನ್ ಹಬ್ಬದ ಹಿನ್ನೆಲೆ ಹಾಗೂ ವಿಶೇಷತೆನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದಾದ್ರೆ ಮೇಡಮ್. ಮ್ಯಾಮ್, ರಂಜಾನ್ ಹಬ್ಬ ಅದ ವಿಶೇಷತೆ ಹೇಳಕ್ಕೆ ಹೋದರೆ ತುಂಬ ಇದೆಯಾ ಮ್ಯಾಮ್. ಇವಾಗ ನಾನು ನಿಮಗೆ ಸ್ವಲ್ಪ ಸಿಂಪಲ್ಲಾಗಿ ಹೇಳ್ತೀನಿ. ರಂಜಾನ್ ಹಬ್ಬದ ಮಹತ್ವ ಏನಂತಂದರೆ, ಅರಬ್ಬಿ ಕ್ಯಾಲೆಂಡರ್ ಪ್ರಕಾರ 9ನೇ ತಿಂಗಳಲ್ಲಿ ಆಚರಿಸೋ ಅಂಥ ಒಂದು ತಿಂಗಳು ಮ್ಯಾಮ್. ಇದು ಉಪವಾಸ ತಿಂಗಳು ರಂಜಾನ್ ಅಂತ. ಬೇರೆ ಟೈಮಲ್ಲಿ ನಾವೇನೇ ಒಳ್ಳೆಯದನ್ನು ನಾವು ಮಾಡೋಕ್ಕೆ ಹೋದರೆ ಅದರದ್ದು 1% ನಮಗೆ ಲಾಭ ಸಿಕ್ಕಿದ್ರೆ, ಇದರಲ್ಲಿ 70 ಪಟ್ಟಷ್ಟು ನಮಗೆ ಈ ತಿಂಗಳಲ್ಲಿ ಪುಣ್ಯ ಸಿಗುತ್ತೆ ಅಂತ ಅರ್ಥ. ಬೇರೆ ಸಮಯದಲ್ಲಿ ನಾವು ಯಾವಾಗ್ಲೂ ನಾವು ಏನಾರ ಒಳ್ಳೆ ಕೆಲಸ ಮಾಡೋಕ್ಕೆ ಹೋದಾಗ ನಮ್ಮ ಮಧ್ಯ ಮತ್ತು ದೇವ್ರ ಮಧ್ಯ ಒಬ್ಬರು ದೂತರು ಅಂತ ಇರ್ತಾರೆ. ಪ್ರತಿಯೊಂದೂ ಅವ್ರ ಮುಖಾಂತರ ದೇವ್ರಿಗೆ ತಲುಪುತ್ತೆ ಅದು. ಈ ತಿಂಗಳು ದೇವರು ನಮ್ಮ ಭಕ್ತಿನ ಮೆಚ್ಚಿ ಖುದ್ದಾಗಿ ನಮ್ಮ ಮಧ್ಯ ಮತ್ತು ದೇವ್ರ ಮಧ್ಯದಲ್ಲಿ ಯಾವ ದೇವ್ರ ದೂತರು ಇರಲ್ಲ. ಅಂದರೆ ನಾವು ಏನು ಹೇಳ್ತೀವಿ ಅಂತಂದರೆ, ರಂಜಾನ್ಗಿಂತ ಮುಂಚೆ ನಾವು ಶಾಬಾನ್, ರಜಬ್ ಅಂತ ಹೇಳ್ತೀವಿ. ಆ ತಿಂಗಳಲ್ಲಿ ಸ್ವರ್ಗನ ಈ ಭಕ್ತರಿಗೋಸ್ಕರ, ರಂಜಾನ್ ತಿಂಗಳಲ್ಲಿ ಉಪವಾಸ ಇರೋಂಥ ಭಕ್ತರಿಗೋಸ್ಕರ ದೇವರು ಅದನ್ನು ಅಲಂಕಾರ ಮಾಡ್ತಾನಂತೆ. ಸ್ವರ್ಗನ ಅಲಂಕಾರ ಮಾಡಿ ನಾವು ಅರ್ಶ್ ಅಂತ ಹೇಳ್ತೀವಿ. ದೇವ್ರು ಇರೋ ಇದನ್ನು ನಾವು ಅರ್ಶ್ ಅಂತ ಹೇಳ್ತೀವಿ. ಅದು 7ನೇ ಆಕಾಶದಲ್ಲಿ ಇರೋದನ್ನು ಫಸ್ಟ್ ಆಕಾಶಕ್ಕೆ ಅದು ಅರ್ಶ್ ಬರುತ್ತೆ ಅಂತ. ಇವಾಗ ಡೈರೆಕ್ಟ್ ನಮ್ಮ ಮಧ್ಯ ಮತ್ತು ದೇವರಷ್ಟೇ. ಬೇರೆ ಟೈಮಲ್ಲಿ ದೇವ್ರಿಗೆ ಎಲ್ಲ ದೇವ್ರ ದೂತರೂ ಸೇಮ್ ನಾವು ಹೇಗೆ ಭಕ್ತಿ ಮಾಡ್ತೀವಿ ಆ ಥರ ಎಲ್ಲ ಭಕ್ತಿ ಮಾಡ್ತಾ ಇರ್ತಾರೆ ಅಲ್ಲಿ. ಆದರೆ ಈ ತಿಂಗಳು ದೇವರು ಅವ್ರಿಗೆ ಆಜ್ಞೆ ಕೊಡ್ತಾನಂತೆ, ನೀವು ಯಾರೂ ಭಕ್ತಿ ಮಾಡಬೇಡಿ ಈ ತಿಂಗಳು ನನಗೆ ನೋಡಿಲ್ಲ, ನನ್ನ ಸ್ವರ್ಗ ನೋಡಿಲ್ಲ, ನನ್ನ ನರಕ ನೋಡಿಲ್ಲ, ನಂಗೆ ನೋಡಿಲ್ಲ, ಯಾರೋ ನನ್ನ ಬಗ್ಗೆ ಹೇಳಿದ್ದನ್ನು ಬುಕ್ಸಲ್ಲಿ ಓದಿ, ಇನ್ನೊಬ್ರು ಹೇಳಿದ್ದನ್ನು ಓದಿ, ಅವ್ರಿಗೆ ನಿರ್ಜಲ 16 ಗಂಟೆ ಟೈಮ್, ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ, ಇನ್ನೂ ಕಿರಣ ಸಮುದ್ರಕ್ಕೆ ಬರೋಕ್ಕಿಂತ ಮುಂಚೆ ನಾವು ಊಟ ಮುಗಿಸಿ ಇನ್ನೂ ಸಂಪೂರ್ಣ ಸೂರ್ಯ ಮುಳುಗಿದ ಮೇಲೆ ನಾವು ಏನಿದ್ರು ಫಲಹಾರ ತಗೊಳ್ಳೋದು. ಅಲ್ಲಿವರೆಗೆ ಒಂದು ಡ್ರಾಪ್ ನೀರು ಯಾಕೆ ಉಗುಳು ನುಂಗದೆ ನನ್ನ ಭಕ್ತ ನನಗೋಸ್ಕರ ಇರ್ತಾನೆ. ಅವನಿಗೋಸ್ಕರ ನೀವೆಲ್ಲರೂ ಹೋಗಿ ಅವನು ಏನೇ ಕೇಳ್ತಾನೆ ಈ ತಿಂಗಳು ಅದನ್ನು ನೀವು ನೆರವೇರಲಿ, ಆಮೀನ್ ಅಂತ ಹೇಳ್ತೀವಿ. ಅವನು ಹೇಳಿದ್ದಕ್ಕೆ ನೀವು ಆಮೀನ್ ಅಂತ ಹೇಳಬೇಕು, ಪ್ರತಿಯೊಂದು ನೆರವೇರಲಿ ಅಂತ ಅವ್ರ ದೂತರಿಗೆ ಪ್ರತಿ ಭೂಮಿ ಮೇಲೆ ಹರಡಿಸಿರ್ತಾನಂತೆ ಈ ಒಂದು ತಿಂಗಳು. ನಾನು ದೇವ್ರ ಸ್ವರ್ಗ ನೋಡಿಲ್ಲ, ದೇವ್ರ ನರಕ ನೋಡಿಲ್ಲ, ದೇವ್ರಿಗೂ ನೋಡಿಲ್ಲ, ಆದರೆ ಒಬ್ರು ಹೇಳಿದ್ದನ್ನು ಕೇಳಿ, ಒಂದು ಬುಕ್ಸಲ್ಲಿ ಕುರಾನಲ್ಲಿ ನಾವು ಹದೀಸ್ ಅಂತ ಹೇಳ್ತೀವಿ, ಅದರಲ್ಲಿ ಏನು ಬರ್ದೈತೆ ಅದನ್ನು ನಾವು ನೋಡಿ ಬರೀ ನಾವು ಅವನಿಗೋಸ್ಕರ ಮಾಡ್ತಾ ಇರೋದು. ಇನ್ನು ನೋಡಿದ್ರೆ ಇನ್ನೆಷ್ಟು ಭಕ್ತಿ ಮಾಡ್ಬೋದು. ಅದಕ್ಕೆ ನಮಗೆ ದೇವ್ರಿಗೆ ಅಷ್ಟು ಹತ್ತಿರದ ಸಂಬಂಧ ಈ ಒಂದು ತಿಂಗಳಲ್ಲಿ. ಜೊತೆಗೆ ಸಂಪೂರ್ಣ ಕುರಾನ್, ನಮ್ಮ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪೈಗಂಬರಿದ್ದಾರೆ, ಅವ್ರದ್ದು ಸಂಪೂರ್ಣ ಕುರಾನ್ ಇವಾಗ ಸಿಕ್ಕಿದ್ದು ನಮಗೆ, ಭೂಮಿಗೆ ಬಂದಿದ್ದು ಕುರಾನ್ ಸಿಕ್ಕಿದ್ದು ನಮಗೆ ಈ ಒಂದು ತಿಂಗಳಲ್ಲಿ. ಹಾಗಾಗಿ ಈ ತಿಂಗಳು ನಾವು ಪ್ರತಿಯೊಂದು ನಿಸ್ವಾರ್ಥದಿಂದ ಒಂದು ಭಕ್ತಿ ಇದೆ, ಅದು ನಿಸ್ವಾರ್ಥ ಭಾವನೆಯಿಂದ ಅವನ ಹತ್ರ ಏನೂ ಎಕ್ಸೆಪ್ಟ್ ಮಾಡಲ್ಲ, ಅವನು ಹೇಳಿದಾನೆ ನಾವು ಅದನ್ನು ಪಾಲಿಸಬೇಕು. ಆ ಥರ ನಾವು ಈ ಒಂದು ತುಂಬ ಖುಷಿಯಿಂದ ನಿಸ್ವಾರ್ಥದಿಂದ ನಾವು ಇರೋಂಥ ಒಂದು ಪವಿತ್ರವಾದ ತಿಂಗಳು. ತುಂಬ ಈ ಏನು 12 ತಿಂಗಳಲ್ಲಿ ಇದು ಒಂದು ಪವಿತ್ರವಾದ ತಿಂಗಳು ಮ್ಯಾಮ್ ನಮಗೆ. ಇದು ಒಂದು ತಿಂಗಳು ಉಪವಾಸ ಮಾಡ್ತೀರಿ ಅಂತ ಹೇಳಿದ್ರಿ ಅಲ್ವಾ, ಉಪವಾಸ ಮಾಡೋದ್ರ ಹಿಂದಿನ ವೈಜ್ಞಾನಿಕ ಹಿನ್ನೆಲೆ ಏನು ಮೇಡಮ್? ಮ್ಯಾಮ್, ಈ ಉಪವಾಸ ಏನು ಇವಾಗ ನಾವು ಒಂದು 16 ಗಂಟೆ ಟೈಮ್ ಒಂದು ಹನಿ ನೀರು ಇಲ್ದಂಗೆ ಇರ್ತೀವಿ. ಇದ್ರ ಬಗ್ಗೆ ತುಂಬ ರಿಸರ್ಚ್ ನಡೀತಾ ಇದೆ ಮ್ಯಾಮ್. ಇನ್ನೂ ಅಮೇರಿಕಾದಲ್ಲಿ ಎಲ್ಲ ಒಳ್ಳೆ ಸೈಂಟಿಸ್ಟ್ಗಳು ಎಲ್ಲರೂ ಅದ್ರ ಬಗ್ಗೆ, ನಾರ್ಮಲ್ಲಾಗಿ ಒಂದು ಮನುಷ್ಯ ನೀರು ಕಡಿಮೆ ಕುಡಿದ್ರೆ ಅವನಿಗೆ ಯೂರಿನ್ ಇನ್ಫೆಕ್ಷನ್ ಆಗೋದು, ಕಿಡ್ನಿ ಸ್ಟೋನ್ ಆಗೋದು, ಆಮೇಲೆ ಡಿಹೈಡ್ರೇಷನ್ ಆಗೋದು, ಈ ಥರ ಎಲ್ಲ ಸಮಸ್ಯೆ ಇರೋ ಟೈಮಲ್ಲಿ ಅವ್ರು ಬೇಸಿಗೆ ಇರಲಿ, ಮಳೆಗಾಲ ಇರಲಿ, ಚಳಿಗಾಲ ಇರಲಿ, ಎಲ್ಲ ಸೀಸನಲ್ಲೂ ಅವರು 16 ಗಂಟೆ ಟೈಮು 1 ತಿಂಗಳು ಸತತವಾಗಿ ನೀರು
ಇಲ್ಲದೆ ಒಂದು ಹನಿ ಇರದೆ ಅವ್ರು ಹೇಗಿರ್ತಾರೆ, ಆವಾಗ ಅವ್ರ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರಬಹುದು, ಯಾವ ಥರ ಆಗಬಹುದು ಅಂತ ರಿಸರ್ಚ್ ಮಾಡ್ತಾ ಇದ್ದಾರೆ ಮೇಡಮ್. ಅದ್ರ ಬಗ್ಗೆ ಎಲ್ಲ ಪಾಸಿಟಿವ್ನೇ. ಇವಾಗ ಫ್ಯೂಚರಲ್ಲಿ ಹಾರ್ಟ್ ಅಟ್ಯಾಕ್ ಆಗೋಂಥದ್ದು, ಒಬೆಸಿಟಿ ಆಗೋಂಥದ್ದು, ಆಮೇಲೆ ಕೊಲೆಸ್ಟ್ರಾಲ್ ಇಂದ ನಾವು ಮುಕ್ತಿ ಆಗೋಂಥದ್ದು. ಜೊತೆಗೆ ಹೇಳ್ತಾರೆ ಇವಾಗ ನಮ್ಮ ಬಾಡಿನಲ್ಲಿ ಒಂದು ಯಾವ್ದಾರ ಒಂದು ಬ್ಯಾಡ್ ಬ್ಯಾಕ್ಟೀರಿಯಾ ಏನಾರ ಇದ್ದರೆ ಅದು ಗ್ರೋತ್ ಆಗೋಕ್ಕೆ ಅದಕ್ಕೆ ಆಹಾರ ನೀರು ಎರಡೂ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ತಿಂಗಳಲ್ಲಿ ನಾವು ನೀರು ಸುಧಾ ಅದಕ್ಕೆ ಕೊಡ್ತಾ ಇದ್ದಾಗ ಆವಾಗ ಅದೇನು ಮಾಡುತ್ತೆ ಅಂದರೆ ತನ್ನ ಸಂತಾನ ತಾನೇ ತಿನ್ನೋದು ಸ್ಟಾರ್ಟ್ ಆಗುತ್ತೆ ಅಂತೆ. ಹಾಗಾಗಿ ಸಂಪೂರ್ಣ ಏನು ಟಾಕ್ಸಿಸ್ ನಮ್ಮದು ಒಂದು 11 ತಿಂಗಳು ನಾವು ತಿಂದು ಬಾಡಿ ಒಳಗಡೆ ಏನು ಟಾಕ್ಸಿಸ್ನ ಜಮಾ ಮಾಡ್ಕೊಂಡಿರ್ತೀವಿ ಅದು ಪೂರ್ತಿ ಈ ಸರಿ ಶುದ್ಧ ಆಗೋಂಥ ಒಂದು ಸೈಂಟಿಫಿಕ್ ರೀಸನ್. ಹೇಳಬೇಕಂದ್ರೆ ಕ್ಯಾನ್ಸರ್ ಸೆಲ್ಸು ಸಾಮಾನ್ಯ ಬಾಡಿ ಟಿಶ್ಯೂನೇ ತಿನ್ನೋಂಥದ್ದು. ಅದಕ್ಕೆ ಏನೂ ತಿನ್ನೋಕ್ಕೆ ಸಿಗದೆ ಇರೋ ಟೈಮಲ್ಲಿ ಅದ್ರ ಸಂತಾನನ ಅದೇ ತಿಂದು ನಾಶ ಆಗುತ್ತೆ. ನೆಕ್ಸ್ಟ್ ಫ್ಯೂಚರಲ್ಲಿ ಇವ್ರಿಗೆ ಅದನ್ನ ಅವಾಯ್ಡ್ ಆಗೋಂಥದ್ದು ಏನು ಒಂದು 21 ದಿವಸ ಸತತವಾಗಿ 16 ಗಂಟೆ ನೀರು ಇಲ್ದಂಗೆ ಇದ್ದರೆ ಇದು ಅವ್ರಿಗೆ ಉಪಯೋಗ ಅಂತ ಇನ್ನೂ ತುಂಬ ರಿಸರ್ಚ್ ನಡೀತಾ ಇದೆ ಮ್ಯಾಮ್ ಇದ್ರ ಬಗ್ಗೆ. ಸೊ ಇಷ್ಟೊತ್ತು ರಂಜಾನ್ ಹಬ್ಬದ ಆಚರಣೆ ಹಾಗೂ ಉಪವಾಸದ ವೈಜ್ಞಾನಿಕ ಕಾರಣಗಳನ್ನ ಹೇಳ್ತಾ ಏನಕ್ಕೆ ಮಾಡ್ತೀರಿ ಉಪವಾಸ ಅನ್ನೋದು ಕುರಿತು ಸಾಕಷ್ಟು ವಿಚಾರಗಳನ್ನ ನಮಗೆ ಹಂಚ್ಕೊಂಡ್ರಿ ಮ್ಯಾಮ್. ಈ ರಂಜಾನ್ ಹಬ್ಬವನ್ನು ಮನೆಗಳಲ್ಲಿ ಯಾವ ರೀತಿ ಆಚರಣೆಯನ್ನು ಮಾಡಲಾಗುತ್ತೆ ಮ್ಯಾಮ್? ಈ ತಿಂಗಳಲ್ಲಿ ಮನೆಗಳದ್ದು ವಾತಾವರಣನೇ ತುಂಬ ಒಂಥರ ಪವಿತ್ರ ವಾತಾವರಣ ಥರ. ಹೇಗಂದರೆ ಇವಾಗ ಬೇರೆ ಟೈಮಲ್ಲೆಲ್ಲ ಬೆಳಗ್ಗೆ ಏಳಬೇಕು, ತಿಂಡಿ ಮಾಡಬೇಕು, ಮಕ್ಕಳಿಗೆ ರೆಡಿ ಮಾಡಿ ಸ್ಕೂಲ್ ಕಳಿಸ್ಬೇಕು, ಮತ್ತು ಮಧ್ಯಾಹ್ನ ಅಡುಗೆ ಮಾಡಬೇಕು, ಸಂಜೆ ಮಾಡಬೇಕು. ಇದರಲ್ಲಿ ನಮಗೆ ನಮಾಜ್ ಮಾಡೋಕ್ಕೆ, ನಮ್ಮ ಕುರಾನ್ ಓದೋಕ್ಕೆ ಸಮಯನೇ ಇಲ್ಲ. ಈ ತಿಂಗಳಲ್ಲೂ ನಮಗೆ ಸಮಯನೇ ಸಮಯ. ಒಂದು 5 ಗಂಟೆ ಒಳಗಡೆ ಊಟ ತಿಂಡಿ ಮಕ್ಕಳದಿರಲಿ ನಮ್ಮದಿರಲಿ ನಮ್ಮ ಹಸ್ಬೆಂಡ್ದಿರಲಿ ಮುಗಿಸಿರ್ತೀವಿ ನಾವು. ಬೈ ಚಾನ್ಸ್ ನಮ್ಮ ಮನೇಲಿ ಏನಾರ ಡಯಾಬಿಟಿಕ್ಕು ಆ ಥರ ಏನಾರ ಉಪವಾಸನೇ ಇರೋಕ್ಕಾಗದೆ ಇರೋಂಥ ಏಜ್ ಆಗಿರೋರು ಪರ್ಸನ್ ಇರ್ತಾರಲ್ಲ ಅವ್ರಿಗೆ ನಾವು ಏನು ಆವಾಗ ಮಾಡಿರ್ತೀವಿ ಅದನ್ನೇ ಬೇಕಾದರೆ ಅವ್ರು ಕೊಟ್ಟರು ಅವರು ತಿನ್ಕೊಂಡು ಆ ತಿಂಗಳಿರ್ತಾರೆ. ಇನ್ನು ಡೇ ಟೈಮಲ್ಲಿ ನಮಗೆ ಅಡುಗೆ ಕೆಲಸ ಇರಲ್ಲ, ಆಮೇಲೆ ಬೇರೆ ಯಾವುದು ಮಕ್ಕಳದ್ದು ರಿಸ್ಕ್ ಏನಿರಲ್ಲ. ನಮಗೆ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ, ಅಡುಗೆ ಮಾಡಬೇಕು ಅದಿರಲ್ಲ, ಮತ್ತು ಸಂಜೆ ಈ ಥರದ್ದು ಏನೂ ಇರಲ್ಲ ಮ್ಯಾಮ್. ಹಾಗಾಗಿ ನಾವು ಸಂಪೂರ್ಣ ಭಕ್ತಿ ಆ ಒಂದು ಸಮಯ ಇವಾಗ ನಮ್ಮ ಮನೇಲಿ ನಾವು ಏನು ಅಡುಗೆ ಮನೆ ಕೆಲಸಕ್ಕೆ ಬಳಸ್ತಾ ಇದ್ದೋ ಆ ಸಮಯ ಸಂಪೂರ್ಣ ಭಕ್ತಿಗಿರುತ್ತೆ. ಕುರಾನ್ ಓದೋದು, ನಮಾಜ್ ಮಾಡೋ ಅಂಥದ್ದು, ತಸ್ಬಿ ಓದೋ ಅಂಥದ್ದು, ಆ ಥರ ಸಂಪೂರ್ಣ ಒಂಥರ ಮನೆ ವಾತಾವರಣನೇ ಒಂಥರ ಪವಿತ್ರ ವಾತಾವರಣ ಥರ ಖುಷಿ. ಇನ್ನು ರಂಜಾನ್ ಕಳೆದ್ಬಿಟ್ರೆ ನಮ್ಗೆ ಅನಿಸುತ್ತೆ ಯಾಕೆ ಇಷ್ಟು ಬೇಗ ರಂಜಾನ್ ಹೊರಟೋಯ್ತು, ಇದೇ ಥರ ಇದ್ದಿದ್ರೆ ನಮಗೆ ಯಾವ ಜಂಜಾಟನೇ ಇತ್ತಿಲ್ಲ. ಇವಾಗ ಸಂಜೆ ಉಪವಾಸ ಬಿಡಬೇಕಂದಾಗ ಒಂದು ಸ್ವಲ್ಪ ಮಸೀದಿಯಿಂದಲೇ ಸಿಗುತ್ತೆ, ಅಥವಾ ನಾವೇ ಮಾಡ್ಕೊತೀವಿ, ಸ್ವಲ್ಪ ಫಲಹಾರಗಳು ಮಾಡ್ಕೋತೀವಿ. ಮೊನ್ನೆ ಹೊರಗಡೆಯಿಂದನೂ ಏನಾರ ಸ್ವೀಟ್ ಆ ಥರದ್ದೆಲ್ಲ ಫ್ರೂಟ್ಗಳು ಅವೆಲ್ಲ ಇರ್ತವೆ. ಹಾಗಾಗಿ ನಮಗೆ ರಿಸ್ಕ್ ಇರಲ್ಲ ಅಡುಗೆದು ಮಾಡಬೇಕು ಈ ಥರದ್ದೆಲ್ಲ. ಮಕ್ಕಳೆಲ್ಲ ರಾತ್ರಿ ನಮ್ಮ ಊಟ ಮಾಡಿಕೊಂಡು ಅವರು ಏನು ಬೆಳಗ್ಗೆ ನಮಾಜ್ ಮಾಡಿಕೊಂಡು ಸ್ಕೂಲ್ಗೆ ಹೋಗೋಕ್ಕೆ ಯೂನಿಫಾರ್ಮ್ ಹಾಕೊಂಡು ರೆಡಿಯಾಗಿ ಅವು ಹೊಟ್ಟೋಗ್ತವೆ. ಆಮೇಲೆ ಬಂದರೂ ಅವ್ರು ಊಟ ಏನು ಕೇಳಲ್ಲ, ಅವ್ರಿಗೆ ಸ್ನ್ಯಾಕ್ಸ್ ಕೊಡೋದು ಊಟ ಏನೂ ಇರಲ್ಲ ಮ್ಯಾಮ್. ಹಾಗಾಗಿ ನಮಗೆ ಏನು ಈ ಅಡುಗೆನಲ್ಲಿ ನಮ್ಮ ಲೇಡೀಸ್ಗಳಿಗೆ ಸಮಯ ಉಳಿಯುತ್ತೆ ಅದೆಲ್ಲ ನಾವು ನಮಾಜ್ ಮಾಡೋದ್ರಲ್ಲಿ, ಕುರಾನ್ ಓದೋದ್ರಲ್ಲಿ ಸಂಪೂರ್ಣ ಸಮಯ ಕಳಿತೀವಿ ಮ್ಯಾಮ್. ಒಂಥರ ಪವಿತ್ರ ವಾತಾವರಣ ಒಟ್ಟು ಭಕ್ತಿಗೋಸ್ಕರನೇ ಈ ತಿಂಗಳು ಇರುತ್ತೆ ಮ್ಯಾಮ್. ಅಂದರೆ ಈ ಪುರುಷರು ಕೂಡ ಅದೇ ಥರ ಅವರ ದಿನಚರಿ ಇರುತ್ತಾ? ಪುರುಷರದ್ದು ಅಷ್ಟೇ ಮ್ಯಾಮ್. ಇವಾಗ ಸಂಜೆ ಅವ್ರದ್ದೆಲ್ಲ ನಮಾಜೆಲ್ಲ 5 ಗಂಟೆ ಇದು ಸೆಹರಿ ಅಂತ ಹೇಳ್ತೀವಿ ನಾವು. ಸೆಹರಿ ಮುಗಿದ ತಕ್ಷಣ ಅವರು ಹೋಗಿ ನಮಾಜ್ ಮಾಡ್ಕೊಂಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ. ಅದಾದಮೇಲೆ ಅವರವರು ಆಫೀಸ್ಗೆ ಹೋಗೋರು ಆಫೀಸ್ಗೆ ಹೊರಟೋಗ್ತಾರೆ. ಅವ್ರದ್ದು ಲಂಚ್ದು ಏನೂ ಇರಲ್ಲ. ಅದಾದಮೇಲೆ ಈ ಅಂಗಡಿ ಬಾಗಿಲು ತೆಗಿಯೋರು ಅವರೆಲ್ಲ ಮಾಡ್ಕೋತಾರೆ. ಮತ್ತು ನಮಾಜ್ ಎಲ್ಲ ಆದಮೇಲೆ ಸಂಜೆನೆ ಇನ್ನೆಲ್ಲ ನಾವು ಮನೇಲಿ ಸೇರೋದೇ ಏನಿದ್ರು ನಾವು 6 ಗಂಟೆ ಮೇಲೆ ಮ್ಯಾಮ್. ಈ ರಂಜಾನ್ ಸಂದರ್ಭದಲ್ಲಿ ಉಪಹಾರ ವ್ಯವಸ್ಥೆ ಎಲ್ಲ ಹೇಗಿರುತ್ತೆ? ಏನನ್ನ ಅಂದರೆ ದಿನಪೂರ್ತಿ ನೀವು ಹಸ್ತಿರ್ತೀರಿ, ಸೊ ಏನೆಲ್ಲ ಸೇವನೆ ಮಾಡ್ತೀರಿ? ಈ ಉಪವಾಸ ಬಿಟ್ಟ ತಕ್ಷಣವೇ ಎಲ್ಲ ಕಡೆ ಮಸೀದಿಯಲ್ಲಿ ಎಲ್ಲ ಆಶ್ ಅಂತ ಹೇಳ್ತೀವಿ ಮ್ಯಾಮ್ ನಾವು. ಅದು ಸ್ವಲ್ಪ ಮಜ್ಜಿಗೆ ಮತ್ತು ಈ ಅಕ್ಕಿ ನುಚ್ಚು, ಹಸಿರು ಬೇಳೆ ಇದೆಲ್ಲ ಹಾಕಿ ಒಂಥರ ಆಶ್ ಅಂತ ಹೇಳ್ತೀವಿ ನಾವು, ಅದಿರುತ್ತೆ. ಆಮೇಲೆ ನಾವು ರೂಹ್ ಹಬ್ಜಾ ಅದು ಮಾಡ್ಕೋತೀವಿ ನಾವು, ಅದು ತಂಪು ಅಂತ. ಆಮೇಲೆ ಸಲಾಡ್, ಫ್ರೂಟ್ಗಳದ್ದು ಸಲಾಡ್ ಮಾಡ್ಕೋತೀವಿ. ಆಮೇಲೆ ಕಂಪಲ್ಸರಿ ಖರ್ಜೂರ ಇರುತ್ತೆ. ಆ ಥರ ಎಲ್ಲ ಮಾಡಿಕೊಂಡು ಆಮೇಲೆ ಸ್ವಲ್ಪ ಲೈಟ್ ತಿಂಡಿಗಳು, ಸ್ವಲ್ಪ ಪೊಂಗಲ್ ಥರ, ಕಿಚಡಿ ಅಂತ ಹೇಳ್ತೀವಿ, ಕಿಚಡಿ ಆ ಥರ ಎಲ್ಲ ಮಾಡಿಕೊಂಡು ಲೈಟ್ ಫುಡ್ಡೇ ಮ್ಯಾಮ್. ಉಪವಾಸ ಬಿಟ್ಟ ತಕ್ಷಣ ನಾವು ಏನು ಹೆವಿ ಫುಡ್ ಏನು ತೊಗೊಳಕ್ಕೆ ಹೋಗಲ್ಲ. ಯಾಕಂದರೆ ಹಾಗೆಲ್ಲ ಖಾಲಿ ಹೋಟೆಲ್ ಇದು ಆವಾಗ ಎಣ್ಣೆ ಜಿಡ್ಡು ಆಮೇಲೆ ಈ ಮಾಂಸಾಹಾರ ಆ ಥರ ಎಲ್ಲ ಯಾರೂ ತಗೊಳಕ್ಕೆ ಹೋಗಲ್ಲ. ಲೈಟ್ ಫುಡ್ಗಳನ್ನ ಮತ್ತು ಜಾಸ್ತಿ ಪಾನೀಯ, ತಂಪು ಪಾನೀಯಗಳನ್ನ ನಾವು ಉಪವಾಸ ಬಿಟ್ಟ ತಕ್ಷಣ ತಗೋತೀವಿ ಮ್ಯಾಮ್. ಇದು 11 ತಿಂಗಳು ಕಂಪೇರ್ ಮಾಡಿದ್ರೆ ಈ ತಿಂಗಳು ಎಲ್ಲ ಆರೋಗ್ಯಕರವಾಗಿರೋಂಥ ಫಲಹಾರಗಳೇ ತಗೊಳ್ಳೋದು ಮ್ಯಾಮ್. ಹಾಗಿದ್ರೆ ಈ ಉಪವಾಸನ ಯಾರು ಮಾಡ್ತಾರೆ ಮತ್ತು ಯಾರು ಮಾಡಲ್ಲ? ನಮ್ಮಲ್ಲಿ ಯಾವ ಹೇಳಬೇಕಂತಂದರೆ ಒಂದು ಮಗುಗೆ 7 ವರ್ಷ ಆದಮೇಲೆ ಅದು ಫರ್ಜ್ ಅಂತ ಹೇಳ್ತೀವಿ ನಾವು, ಅಂದರೆ ಕಂಪಲ್ಸರಿ ಮಾಡಬೇಕು ಅಂತ. ಆದರೆ ನಾವು 7 ವರ್ಷನೇ ಕಾಯಲ್ಲ.
ನಾವು ಇವಾಗ ನಾವು ಪೇರೆಂಟ್ಸ್ ಹೇಳಿರ್ತೀವಿ, ತಾಯಿ ತಂದೆ ಅವರು ಅಣ್ಣ ತಮ್ಮದಿರೆಲ್ಲ ಎದ್ದಾಗ ಆ ಮಗು ಒಂದು 5 ವರ್ಷನೇ ಇರುತ್ತೆ, ಅದು ನಮ್ಮ ಜೊತೆಗೆ ಎದ್ದು ಅದನ್ನು ಸಂಜೆ ಊಟ ಮಾಡ್ಕೊಳ್ಳುತ್ತೆ. ಊಟ ಮಾಡಿಕೊಂಡು ಅದೇನು ಮಾಡುತ್ತೆ 1 ಗಂಟೆವರೆಗೂ ಇರ್ತಾರೆ ಮ್ಯಾಮ್. ನಮ್ಗೆ ಗೊತ್ತು ಅದು ಉಪವಾಸ ಅಲ್ಲ ಅಂತ. ಆ್ಯಕ್ಚುಲಿ ನಾವು ಅದರಲ್ಲಿ ನಾವು ಮಂತ್ರ ಹೇಳ್ತೀವಿ, ನಾವು ಉಪವಾಸ ಇರೋಕ್ಕೆ. ಆ ಮಂತ್ರ ಯಾರಿಗೆ ಅದು ಫುಲ್ ಇರ್ತಾರೆ ಅವ್ರಿಗೆ ಮಾತ್ರ ಹೇಳ್ತೀವಿ, ಆ ಮಕ್ಕಳ ಹತ್ರ ನಾವು ಹೇಳ್ಸಲ್ಲ. ಅದು ಅವರೇನು ಇವತ್ತು ಅರ್ಧ ಉಪವಾಸ ಆಯಿತು ನಂದು ಅಂತ 1 ಗಂಟೆಗೆ ಒಂಚೂರು ಏನಾರು ಅದಕ್ಕೆ ಸ್ನ್ಯಾಕ್ಸ್ ಕೊಡೋ ಅಂಥದ್ದು ಆ ಥರ. ಅವು ಒಂದೊಂದು ಮಕ್ಕಳು ಎಷ್ಟಿಷ್ಟ ಇರ್ತವೆ ಅಂದರೆ ಅದನ್ನು ತಗೊಳ್ಳೋಕೆ ಇಷ್ಟಪಡಲ್ಲ. ಬೇಡ, ನಾವು ಸುಸ್ತಾದರೂ ಪರವಾಗಿಲ್ಲ, ನಾವು ಸ್ವಲ್ಪ ಹೊತ್ತು ಮಲ್ಕೊಂಡ್ರೂ ಪರವಾಗಿಲ್ಲ, ನಾವು ಮಾಡ್ತೀವಿ ಅನ್ನೋದು ಖುಷಿ ಅವ್ರಿಗೆ. ಯಾರಿಗೂ ಬಲವಂತ ಇಲ್ಲ ಮ್ಯಾಮ್. ಖುಷಿಯಿಂದ ಅವರು ಮನಸ್ಸಿಂದ ಒಂದು ಭಕ್ತಿ ಮಾಡೋ ಅಂಥ ತಿಂಗಳು ಇದು. ಆದರೆ 7 ವರ್ಷ ಆದಮೇಲೆ ಫರ್ಜ್ ಆಗುತ್ತೆ ಮ್ಯಾಮ್ ಇದು. ಇನ್ನು ನೆಕ್ಸ್ಟು ವಯಸ್ಸಾಗಿರ್ತಾರೆ, ಆಮೇಲೆ ಇವಾಗ ಶುಗರ್ ಇದೆ, ಶುಗರ್ ಅನ್ಕಂಟ್ರೋಲ್ ಇರುತ್ತೆ, ಅವ್ರಿಗೆ ಆಗೋದೇ ಇಲ್ಲ ಅಂತ ಅಂದಾಗ ಪದೇ ಪದೇ ಯೂರಿನ್ ಪಾಸ್ ಮಾಡ್ಕೊಳ್ಳೋದು, ಸ್ವಲ್ಪ ಜನಕ್ಕೆ ಯೂರಿನ್ ಕಂಟ್ರೋಲ್ ಇರಲ್ಲ ಆ ಥರ. ಆಮೇಲೆ ಬೆಡ್ ರಿಡನ್ಗಳು. ನಾನು ಹೇಳಬೇಕಂದ್ರೆ ಬೆಡ್ ರಿಡನ್ ಇರೋರು ಉಪವಾಸ ಇರೋದನ್ನು ನಾನು ನೋಡಿದ್ದೀನಿ. ಹಾಗೂ ನಾವು ಏನು ತಗೊಳ್ಳಲ್ಲ. ಆ ಸಮಯ ಅವ್ರು ಹೇಗೆ ಭಕ್ತಿ ಮಾಡ್ತಾರೆ ಅಂತಂದರೆ ಅವರೂ ನಮ್ಮಲ್ಲಿ ನಿಂತ್ಕೊಂಡು ನಮಾಜ್ ಮಾಡೋಕ್ಕಾಗಲ್ಲ ಅಂದರೆ ಕೂತ್ಕೊಂಡಾರ ನಮಾಜ್ ಮಾಡ್ಬೋದು. ಸೀದಾ ಇವಾಗ ಪ್ರೆಗ್ನೆಂಟ್ ಲೇಡಿ ನಮಗೆ ಸಿಸ್ದ ಅಂತ ಹೇಳ್ತೀವಿ, ಅದು ಮಾಡೋಕ್ಕಾಗಲ್ಲ ಅಂದರೆ ಮುಂದೆ ದಿಂಬಿಟ್ಕೊಂಡು ಮಾಡ್ಬೋದು. ಲಾಸ್ಟಲ್ಲಿ ಕಣ್ಣಿಂದ ಆ್ಯಕ್ಷನ್, ಇವಾಗ ಕೈ ಕಾಲು ನನ್ನ ಕೈಲಿ ಆಗಲ್ಲ ಎತ್ತಕ್ಕಂದಾಗ ಆ ಥರನೂ ನಮಾಜ್ ಮಾಡೋರು ಇರ್ತಾರೆ. ಆದರೆ ತುಂಬಾ ಡಾಕ್ಟ್ರು ಅದಕ್ಕೆ ಒಂದು ಸ್ವಲ್ಪ ಇವಾಗ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ, ಡಯಾಲಿಸಿಸ್ ಮಾಡಿಸ್ಕೊಳ್ಳೋರು ಇರ್ತಾರೆ, ಹಾರ್ಟು ಪೇಷಂಟ್ ಇರ್ತಾರೆ, ಅವ್ರಿಗೆ ಇಷ್ಟು ಒಂದು ಡಯಟ್ ಆ ಥರ ಎಲ್ಲ ಫಾಲೋ ಮಾಡೋರು ಇರ್ತಾರೆ. ಅಂಥವ್ರಿಗೆ ಅವರು ಡಾಕ್ಟ್ರಿಗೆ ಕೇಳ್ತಾರೆ ಮ್ಯಾಮ್. ಕೇಳಿ ಅವ್ರಿಗೆ ಗೊತ್ತಿರುತ್ತೆ ಅವರು ಮಾಡಬೇಕೋ ಬೇಡವಾ ಅಂತ. ಡಾಕ್ಟ್ರು ಹಿಡಿದು ಅದನ್ನು ಪಾಲಿಸ್ತಾರೆ ಮ್ಯಾಮ್. ಮಿಕ್ಕದವರೆಲ್ಲ ಆರೋಗ್ಯವಾಗಿರೋರು ಎಲ್ಲ ಇರ್ತಾರೆ. ಇನ್ನು ಲೇಡೀಸ್ ಬಂದಾಗ ಮಂತ್ಲಿ 1 ಟೈಮು ಅವ್ರಿಗೆ ಒಂದು ಡೇಟ್ ಅಂತ ಇರುತ್ತೆ, ಪೀರಿಯಡ್ ಡೇಟ್. ಆ ಒಂದು 5 ಡೇಸೋ 7 ಡೇಸೋ ಅದನ್ನು ನಾವು ಅದನ್ನು ನಿಲ್ಲಿಸಿ ಮತ್ತೆ ರಂಜಾನ್ ಆದಮೇಲೆ ಅದನ್ನು ಆ ಫರ್ಜ್ನ ನಾವು ವಾಪಸ್ಸು ನಾವು ಅದನ್ನು ಪೂರೈಸ್ತೀವಿ. ಅಂದ್ರೆ ಒಟ್ಟು ಗರ್ಭಿಣಿ ಮಹಿಳೆಯರು, ಬಾಣಂತಿಯರು, ಅವರಿಗೆಲ್ಲ ವೃದ್ಧರನ್ನ ಹೊರತುಪಡಿಸಿ 7 ವರ್ಷ ಮೇಲ್ಪಟ್ಟ ಎಲ್ಲಾ ಮಕ್ಕಳಿಂದ ಹಿಡಿದು ಎಲ್ಲರೂ ಈ ಉಪವಾಸ ಆಚರಣೆ ಮಾಡ್ತೀರಿ. ಹಾಗಿದ್ರೆ ಈ ರಂಜಾನ್ ಹಬ್ಬವನ್ನ ಮಸೀದಿಗಳಲ್ಲಿ ಯಾವ ರೀತಿ ಆಚರಣೆಯನ್ನ ಮಾಡ್ತೀರಿ? ಹಬ್ಬ ರಂಜಾನ್ ಬೇರೆ ಟೈಮಲ್ಲಿ ಇವಾಗ ನಾವು ಒಂದು ಇಶಾಂಕಿ ನಮಾಜ್ ಏನಿದೆ ಅದು ಒಂದು 8:30 ಆದರೆ ಈ ತಿಂಗಳಲ್ಲಿ ನಾವು ಅದನ್ನು ದಾಟಿ ಒಂದು 9 ಗಂಟೆ ಒಂದು ಮಸೀದಿದು ವಾತಾವರಣ ಒಂಥರ ತುಂಬ ಖುಷಿ ಥರ ವಾತಾವರಣ ಮಕ್ಕಳಿಗೆ. ಇವಾಗ ಉಪವಾಸ ಬಿಡೋದು ಸ್ವಲ್ಪ ಈ ವ್ಯಾಪಾರ ಮಾಡೋರು, ಆಮೇಲೆ ಬೇರೆ ಊರಿಗೆ ಹೋಗೋರು, ಈ ಮನೆ ಬಿಟ್ಟು ಇವಾಗ ಇದು ನನ್ನ ಊರು, ನನ್ನ ಊರಿಂದ ನಾನು ಬೇರೆ ಊರಿಗೆ ವ್ಯಾಪಾರಕ್ಕೆ ಹೋಗಬೇಕು, ಆವಾಗ ನಂದು ಉಪವಾಸದ ಟೈಮ್ ನಾನು ಉಪವಾಸ ಇರ್ತೀನಿ, ನಾನು ಉಪವಾಸ ಬಿಡೋಕ್ಕೆ ಹೋಗ್ಬೇಕಂದ್ರೆ ಅವ್ರು ಮಸೀದಿಗೆ ಹೋಗಬೇಕು. ಇವಾಗ ಮಸೀದಿಗೆ ಹೋಗಬೇಕಾದ್ರೆ ಆಲ್ರೆಡಿ ಆ ಮಸೀದಿನಲ್ಲಿ ಆ ಊರಲ್ಲಿ ಎಲ್ಲ ಜನ ಮಸೀದಿನಲ್ಲೇ ಅಡುಗೆ ಮಾಡೋ ಅಂಥದ್ದು ಇರುತ್ತೆ. ಬೈ ಚಾನ್ಸ್ ಮಸೀದಿಲಿ ಅಡುಗೆ ಮಾಡಲಿಲ್ಲ ಅಂದಾಗ ಇವಾಗ ನನ್ನ ಮನೆಯಲ್ಲಿ ನಾನು ಒಂದು ದೋಸೆ ಮಾಡಿದ್ನೋ, ಒಂದು ಚಪಾತಿನೋ, ಒಂದು ಪಲ್ಯ ಮಾಡಿದ್ದೆ, ನಾನು ಅದು ಕೊಟ್ಟು ಕಳಿಸೋದು. ಇನ್ನೊಬ್ಬರು ಒಂದು ಸ್ವಲ್ಪ ಲೈಟಾಗಿ ಬಾತ್ ಮಾಡಿದರು, ಅಥವಾ ಒಬ್ಬರು ಏನೋ ಅವ್ರ ಮನೇಲಿ ಒಬ್ಬರು ಫ್ರೂಟ್ ಕೊಟ್ಟು ಕಳಿಸೋದು, ಒಬ್ಬರು ಬರೀ ಒಂದು ಖರ್ಜೂರನೇ ಕೊಡೋ ಅಂಥದ್ದು. ಈ ಥರದ್ದೆಲ್ಲ ಮನೆಯಿಂದ ಅಥವಾ ಅಂಗಡಿಗಳಿಂದ ಮಸೀದಿಗೆ ಹೋಗುತ್ತೆ ಮ್ಯಾಮ್. ಅದೆಲ್ಲ ಒಂದು ಉಪವಾಸ ಟೈಮ್ ಬಿಡೋಕ್ಕಿಂತ ಮುಂಚೆ ನಾವು ಸಫ್ರ ಅಂತ ಹೇಳ್ತೀವಿ, ಈ ಊಟಕ್ಕೆ ಕೂತ್ಕೋತೀವಲ್ಲ, ಅದು ಆಲ್ರೆಡಿ ಮಸೀದಿಲಿ ಇರುತ್ತೆ, ಹಾಸಿರ್ತಾರೆ. ಆಮೇಲೆ ತಟ್ಟೆಗಳಲ್ಲಿ ತಂದಿಡ್ತಾರೆ. ಇವಾಗ ಅವರು ವ್ಯಾಪಾರ ಮುಗಿಸ್ಕೊಂಡು ಕರೆಕ್ಟು ಉಪವಾಸ ಟೈಮ್ಗೆ ಮಸೀದಿಗೆ ಹೋಗ್ತಾರೆ. ಅಲ್ಲಿ ಆಶ್ ಅಂತ ನಾವು ಒಂದು ಗಂಜಿ ಮಾಡ್ತೀವಿ, ಅದನ್ನು ಮಸೀದಿಲಿ ಆಲ್ರೆಡಿ ಆಗಿರುತ್ತೆ, ಅವರೇ ಮಾಡ್ತಾರೆ ಗುರುಗಳೇ. ಊರು ಹುಡುಗರು, ಕಮಿಟಿ ಹುಡುಗರು ಒಂದೊಂದು ಊರಲ್ಲಿ ನಾರ್ಮಲಾಗಿ ಅಡುಗೆ ಮಾಡ್ತಾರೆ. ಸಂಜೆ ಉಪವಾಸ ಬಿಡೋರು ಬರ್ತಾರೆ, ಅಂಗಡಿಯವರು, ಗಂಡಸರು, ಬೇರೆ ಊರಿಂದ ಬರೋರು, ಅವರೆಲ್ಲ ಜಮಾತ್ ಅಂತ ಹೇಳ್ತೀವಿ, ಜಮಾತ್ ಬಂದಿರೋರು ಇರ್ತಾರೆ. ಆ ಥರ ಅವ್ರಿಗೆ ಅಲ್ಲೇ ಉಪವಾಸ ಬಿಡೋ ಅಂಥದ್ದು ಇರುತ್ತೆ. ಅದೇ ಏನಾರ ಇದ್ರೂ ಸೆಹರಿನೂ ಅಲ್ಲೇನೂ ಮಾಡ್ಕೋತಾರೆ. ಅಥವಾ ಸ್ವಲ್ಪ ಒಂದಿಷ್ಟು ಗುರುಗಳು ಮಸೀದಿನಲ್ಲೇ ಇದ್ದಾರೆ ಅಂದರೆ ಅವ್ರಿಗೆ ಮಸೀದಿಗೆ ಸೆಹರಿ ಕೊಟ್ಟು ಕಳಿಸ್ತೀವಿ ನಾವು. ಮಸೀದಿ ವಾತಾವರಣನೂ ಒಂಥರ ಈ ತಿಂಗಳು ಪೂರ್ತಿ ಯಾವಾಗಲೂ ಮಸೀದಿ ಖುಷಿ, ಹಬ್ಬದ ವಾತಾವರಣ ಇರುತ್ತೆ ಮ್ಯಾಮ್ ಮಸೀದಿನೂ. ಒಂದು ತಿಂಗಳೆಲ್ಲ ಉಪವಾಸ ಇದ್ದು ನಂತರ ಒಂದು ರಂಜಾನ್ ಹಬ್ಬ ಬಂದೇ ಬಿಡುತ್ತೆ. ಆ ಹಬ್ಬವನ್ನು ನೀವು ಹೇಗೆ ಧಾರ್ಮಿಕವಾಗಿ ಆಚರಣೆಯನ್ನು ಮಾಡ್ತೀರಿ ಮೇಡಮ್? ರಂಜಾನ್ ಹಬ್ಬನ ನಾವು ಒಂದು ಅಂದರೆ ದಾನ ಧರ್ಮಕ್ಕೆ ಒಂದು ಮಹತ್ವವಾದ ತಿಂಗಳು ಇದು. ಭಕ್ತಿ ಜೊತೆಗೆ ನಾವು ಕುರಾನ್ ಓದಬೇಕು, ಒಂದು ಉಪವಾಸ ಇರ್ತೀವಿ, ಜೊತೆಗೆ ದಾನ ಏನೈತೆ ಅದನ್ನು ನಾವು ಝಕಾತ್, ಫಿತ್ರ ಅಂತ ಹೇಳ್ತೀವಿ, ಅದನ್ನು ನಾವು ಕಂಪಲ್ಸರಿ ಇದರಲ್ಲಿ ಇರುತ್ತೆ. ಇವಾಗ ನನ್ನ ಹತ್ರ ಇಷ್ಟು ಒಡವೆ ಇದೆ, ಇಷ್ಟು ಆಸ್ತಿ ಇದೆ ಅಂದಾಗ ಮಸೀದಿನಲ್ಲೇ ಒಂದು ಇಷ್ಟು 1000ಕ್ಕೆ ಇಷ್ಟು ರೂಪಾಯಿ ಅಂತ ಅದು ಗುರುಗಳೇ ಡಿಸೈಡ್ ಮಾಡಿ ಅವ್ರು ಹೇಳ್ತಾರೆ. ಈ ತಿಂಗಳು ಇವಾಗ ಹೇಗೆ ರೈಟ್ಗಳು ಜಾಸ್ತಿ ಆಗ್ತದೆ ಹಾಗೆ ಅದನ್ನು ಇರುತ್ತೆ. ಇಷ್ಟು ಪರ್ಸೆಂಟೇಜ್ ತೆಗಿಬೇಕು, ನನ್ನ ಹತ್ರ ಇಷ್ಟು ಲಕ್ಷ ಆಸ್ತಿ ಇದೆ ಅಂದರೆ ಇಷ್ಟು ಪರ್ಸೆಂಟೇಜ್ ದಾನವಾಗಿ ಅದರಲ್ಲಿ ತೆಗಿಬೇಕು ಅಂತ ಫಿಕ್ಸ್ ಆಗಿರುತ್ತೆ. ಆ ಅಮೌಂಟ್ ಥರ ತೆಗಿತೀವಿ ನಾವು. ಇನ್ನು ಇದು ಫಿತ್ರ ಅಂತೀವಿ
ಮಾಡ್ತೀವಿ. ಫಿತ್ರ ಅದು ನಮಾಜ್ಗೆ ಹೋಗೋಕ್ಕಿಂತ ಮುಂಚೆ ಜೀವದ್ದು. ಇವಾಗ ನನಗೆ ಒಂದು ಇಷ್ಟು ಅಮೌಂಟ್ ಫಿತ್ರ ಅಂತ ಹೇಳ್ತೀವಿ, ಅದು ಕೊಡಬೇಕಾಗಿರುತ್ತೆ. ಆಮೇಲೆ ಬೇರೆ ಟೈಮ್ಗೆ ಮತ್ತು ರಂಜಾನ್ಗೆ ಹೋಲಿಸ್ಕೊಂಡ್ರೆ ಈ ತಿಂಗಳಲ್ಲಿ ನಾವು ಆ ಥರದ್ದೆಲ್ಲ ಸಾಮಾನ್ಯ ಜಾಸ್ತಿ ಜಗಳ ಅಂತೂ ಯಾರ ಜೊತೆಗೂ ಈ ತಿಂಗಳಲ್ಲಿ ಸಾಮಾನ್ಯ ನಾವು ಆಡೋಕ್ಕೇ ಹೋಗಲ್ಲ. ಒಂದು ಹೇಗೆ ಅಂತಂದರೆ, ಇವಾಗ ನಾನು ಉಪವಾಸ ಇದ್ದೀನಿ, ನಾನು ಒಬ್ಬರ ಜೊತೆ ನಾನು ಮಾತಾಡ್ತಾ ಇಲ್ಲ, ಪಕ್ಕದ ಮನೆ ನಾನು ಆದರೆ ಈ ತಿಂಗಳು ಅದನ್ನು ನಾನು ಮರೆತು ಅವ್ರಿಗೆ ಮಾತಾಡಿಸ್ಬೇಕು. ಇಲ್ಲಾಂದರೆ ನಾನು ಹಗಲೆಲ್ಲ ನಾನು ಖಾಲಿ ಹೊಟ್ಟೆಲಿ ಏನು ದೇವ್ರದ್ದು ನಾನು ಭಕ್ತಿ ಮಾಡಿದ್ದೀನಿ ಅದು ಏನೂ ಪ್ರಯೋಜನ ಇಲ್ಲ. ಅಲ್ಲಿ ಅವ್ರದ್ದು ದ್ವೇಷ ನನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ಈ ಭಕ್ತಿ ಈ ತಿಂಗಳಲ್ಲಿ ಮಾಡೋಂಗಿಲ್ಲ. ಅಷ್ಟು ಈ ತಿಂಗಳದ್ದು ಮಹತ್ವ, ಈ ತಿಂಗಳದ್ದು ಪವಿತ್ರತನ. ಹಾಗಾಗಿ ಎಲ್ಲರ ಮನೆಗೂ ಹೋಗ್ತೀವಿ, ಖುಷಿಯಿಂದ ಅವ್ರು ಏನೇ ನಮ್ಮದು ಮನಸ್ಸಲ್ಲಿ ಅದೆಲ್ಲ ನಾವು ತೆಗೆದು ಖುಷಿಯಿಂದ ಎಲ್ಲರೂ ದ್ವೇಷವನ್ನ ಮರೆಸಿ ಸಾಮರಸ್ಯದಿಂದ ಜೀವನ ಮತ್ತೆ ಒಂದಾಗಿ ಅವನ ಶತ್ರು ಇದ್ರೂ ನಾವು ಮಿತ್ರರಂತೆ ಈ ತಿಂಗಳಲ್ಲಿ ನಾವು ಅದನ್ನ ಆಚರಿಸ್ತೀವಿ ನಾವು. ಸೊ ಈ ರಂಜಾನ್ ಹಬ್ಬದಲ್ಲಿ ಪ್ರಮುಖವಾಗಿ ಆಚರಿಸಲೇಬೇಕಾದಂಥ ಧಾರ್ಮಿಕ ಆಚರಣೆ ಏನು? ಇವಾಗ ಫಸ್ಟ್ ಚಂದ್ರ ನೋಡಿ ನಾವು ಇದನ್ನ ಸ್ಟಾರ್ಟ್ ಮಾಡ್ತೀವಿ ಮ್ಯಾಮ್. ನಾವು ರಂಜಾನ್ ತರಾವಿ ಅಂತ ಹೇಳ್ತೀವಿ. ಇವತ್ತು ಚಂದ್ರ ಈವ್ನಿಂಗ್ ನಮಗೆ ಮಗರಿಬ್ ಆದಮೇಲೆ ಚಂದ್ರ ಕಾಣಿಸ್ತು ಅಂತ ಅಂದ ತಕ್ಷಣವೇ ಆವತ್ತು ನಾವು ತರಾವಿನ ಮಸೀದಿನಲ್ಲಿ ಕಂಪಲ್ಸರಿ ಗಂಡಸರು ಮಕ್ಕಳೆಲ್ಲ ಮಸೀದಿಲಿ, ಲೇಡೀಸು ಮನೆಯಲ್ಲಿ ತರಾವಿ ನಮಾಜ್ ಅಂತ ಮಾಡ್ತೀವಿ. ಅದಾದಮೇಲೆ ವಾಪಸ್ ನಾವು ತಿಂಗಳು ಎಲ್ಲ ಲಾಸ್ಟಲ್ಲಿ ಮತ್ತೆ ಚಂದ್ರ ನೋಡ್ತೀವಲ್ಲ, ಆ ದಿವಸ ತರಾವಿ ನಮಾಜ್ ಮಾಡಲ್ಲ ನಾವು. ಬೆಳಗ್ಗೆ ಅವತ್ತು ಸೆಹರಿನೂ ಇರಲ್ಲ ನಮಗೆ. ನೆಕ್ಸ್ಟ್ ಬೆಳಗ್ಗೆ ಹಬ್ಬ ಅಂದರೆ ಸೆಹರಿ ಮಾಡ್ತೀವಿ ನಾವು. ಅದೇ ಇವಾಗ ನಾನು ಮಧ್ಯರಾತ್ರಿ 3 ಗಂಟೆಗೆ ಎದ್ದು ನಾವು ಏನು 4:15 5 ಗಂಟೆಗೆಲ್ಲ ಊಟ ಮುಗಿಸ್ತೀವಲ್ಲ, ಅದನ್ನು ಸೆಹರಿ ಅಂತ ಹೇಳ್ತೀವಿ. ಸೆಹರಿ ಇರಲ್ಲ ಅವತ್ತು. ಬೆಳಗ್ಗೆ ನಮಾಜ್ ಮಾಡಿಕೊಂಡು ಸೇವಯ್ಯ ಅಂತ ಅವತ್ತು ಮಾಡಿ, ಈ 30 ಉಪವಾಸ ಎಲ್ಲ ಇರ್ತಾರೆ, ತಿಂಗಳು ಪೂರ್ತಿ ಇರ್ತಾರಲ್ಲ, ಅವತ್ತು ಅದೇ ಫಸ್ಟ್ ತಿನ್ನೋದು ಅವರು ಸೇವಯ್ಯ. ಅದು ನಾವು ತಗೊಂಡು ಮತ್ತೆ ನಮ್ಮ ಅಕ್ಕಪಕ್ಕದವ್ರ ಮನೆಗೂ, ಅವ್ರ ಮನೆಗೆ ಮಾಡಿದ್ದು ನಮ್ಮ ಮನೆಗೆ ಕೊಟ್ಟು ಕಳಿಸ್ತಾರೆ, ನಾವು ಮಾಡಿದ್ದು ಅವ್ರ ಮನೆಗೆ ಕೊಟ್ಟು ಕಳಿಸ್ತೀವಿ. ಅದಾದಮೇಲೆ ನಾರ್ಮಲಾಗಿ ತಿಂಡಿ ಮಾಡಿಕೊಂಡು ಆವಾಗ ಖುಷಿಯಿಂದ ಹೊಸ ಬಟ್ಟೆ ಹಾಕ್ಕೊಂಡು 9 ಗಂಟೆಗೆ ಒಂದು 10 ಈ ನಮಾಜ್ ಸ್ವಲ್ಪ ಲೇಟಾಗಿ ಒಂದು 10-10:30 ನಮಾಜು ಜಮಾತ್ ಎಲ್ಲ ಮಸೀದಿನಲ್ಲಿ ಆಲ್ರೆಡಿ ಮಕ್ಕಳೆಲ್ಲ ಹೊಸ ಬಟ್ಟೆ ಹಾಕ್ಕೊಂಡು ಸುರ್ಮ ಹಾಕ್ಕೊಂಡು ಶೆಂಟ್ ಹಾಕ್ಕೊಂಡು ಎಲ್ಲ ಮಸೀದಿನಲ್ಲಿ ಹೋಗಿ ದೇವ್ರ ಮಂತ್ರನ ಹೇಳ್ತಾ ಇರ್ತಾರೆ ಮೈಕಲ್ಲಿ ಓಪನ್. ಆಮೇಲೆ 10 ಗಂಟೆಗೆ ಎಲ್ಲ ಜಮಾತಾಗಿ ಅವರೆಲ್ಲ ಈದ್ಗಾ ಮೈದಾನಕ್ಕೆ ಹೋಗ್ತಾರೆ. ಈದ್ಗಾ ಮೈದಾನದಲ್ಲಿ ಅವರು ಶತ್ರು ಮಿತ್ರರು ಅಲ್ಲಿ ಏನೂ ನೋಡೋದೇ ಇಲ್ಲ ಅವತ್ತು. ಅಷ್ಟು ಖುಷಿಯಿಂದ ಎಲ್ಲ ಒಂದು ಪೂರ್ತಿ ಅಲ್ಲಿ ಮಕ್ಕಳದೇ ಖುಷಿ ಒಂಥರ. ಮತ್ತು ನಮ್ಮಲ್ಲಿ ಇಷ್ಟು ಮಕ್ಕಳು ಆದಮೇಲೆ ಹೆಣ್ಮಕ್ಳು ಹೋಗಬಾರ್ದು ಅಂತ ಇರುತ್ತೆ. ಅದಕ್ಕಿಂತ ಕಡಿಮೆ ವಯಸ್ಸು ಒಂದು 10 ವರ್ಷದ ಇರೋ ಮಕ್ಕಳು ಅವ್ರ ತಂದೆ ಅವ್ರ ಅಣ್ಣನ ಜೊತೆ ಅವರು ಹೋಗ್ತಾರೆ. ಅಲ್ಲೆಲ್ಲ ನಮಾಜ್ ಮಾಡಿಕೊಂಡು ಮತ್ತೆ ತಕ್ಬೀರ್ ಅಂತ ಅದು ಓದ್ಕೊಂಡು ಮತ್ತೆ ಅವರು ವಾಪಸ್ ಬರ್ತಾರೆ ಮಸೀದಿಗೆ ಬಂದು ಮತ್ತೆ ಮನೆಗಳಿಗೆ ಬರ್ತಾರೆ ಅವರು. ಆವಾಗ ಮನೆಯಲ್ಲಿ ನಾವು ಅವತ್ತು ಈದಿ ಅಂತ ಕೊಡ್ತೀವಿ ನಾವು ಮಕ್ಕಳಿಗೆ ದುಡ್ಡು ಕೊಡೋ ಅಂಥದ್ದು. ಅದಕ್ಕಿಂತ ಮುಂಚೆ ನಾವು ಒಂದು 25 ಉಪವಾಸದಿಂದನೇ ಇದೆಲ್ಲ ಕೊಡೋದು ಸ್ಟಾರ್ಟ್ ಮಾಡ್ತೀವಿ. ಕೊಡೋರು ಬಟ್ಟೆ ಕೊಡ್ತಾರೆ, ರೇಷನ್ ಕೊಡೋರು ಕಿಟ್ ಥರ ಮಾಡಿ ರೇಷನ್ಗಳು ಕೊಡ್ತಾರೆ, ದುಡ್ಡು ಕೊಡೋರು ದುಡ್ಡು ಕೊಡ್ತಾರೆ. ಈ ರೇಷನ್ ಅಂತಂದರೆ ಎಲ್ಲ ಅಕ್ಕಿ, ಅದರಲ್ಲಿ ಏನೇನು ರಂಜಾನ್ ಹಬ್ಬಕ್ಕೆ ನಾವು ಅಡುಗೆ ಮಾಡ್ತೀವಿ, ಎಣ್ಣೆ ಸೇವಯ್ಯ ಎಲ್ಲನೂ, ಡ್ರೈ ಫ್ರೂಟ್ಗಳು, ಸ್ವೀಟ್ ಹಾಗೆ ಮಾಡೋಕ್ಕೆ ಡ್ರೈ ಫ್ರೂಟ್ಗಳು ಏನೇನು ಬೇಕೋ ಅದೆಲ್ಲ ಒಂದು ಕಿಟ್ ಥರ ಮಾಡಿ ಅದು ಕೊಡ್ತಾರೆ. ಆಮೇಲೆ ಬಟ್ಟೆಗಳು ಕೊಡ್ತೀವಿ. ಆಮೇಲೆ ಅಣ್ಣ ತಂಗಿ ಮನೆಗೆ ಕೊಡೋಂಥದ್ದು, ಹೆಣ್ಣು ಮನೆಗೆ ಅವ್ರ ತಂದೆ ತಾಯಿ ಕೊಟ್ಟು ಕಳಿಸೋಂಥದ್ದು, ಮಗಳು ಅಳಿಯ ಅತ್ತೆ ಮಾವನಿಗೆ ಬಟ್ಟೆ ತಗೊಳ್ಳೋದು, ತಂದೆ ತಾಯಿಗೆ ಬಟ್ಟೆ ತಗೊಳ್ಳೋದು, ಆ ಥರ ತುಂಬ. ಯಾರೂ ಈ ಹಬ್ಬದಲ್ಲಿ ರಂಜಾನಲ್ಲಿ ನಮ್ಮ ಹತ್ರ ಇಲ್ಲ, ಈ ವರ್ಷ ಬಟ್ಟೆ ಇಲ್ಲದೆ ನಾವು ಹಬ್ಬ ಮಾಡಿದ್ದೀವಿ ಹೊಸ ಬಟ್ಟೆ ಇಲ್ಲದೆ, ಆ ಥರ ಎಲ್ಲೂ ಸಿಗಲ್ಲ ಮೇಡಮ್. ಅವನು ಎಷ್ಟು ಕೂಲಿ ಮಾಡೋನು ಬಡವ್ರಿಗಿಂತ ಬಡವ್ರು ಇದ್ರೂ ಆವಾಗ ಅವ್ರಿಗೆ ದುಡ್ಡೂ ಇರುತ್ತೆ, ಅವ್ರ ಮನೇಲಿ ರೇಷನ್ನು ಇರುತ್ತೆ, ಅವ್ರ ಹತ್ರ ಬಟ್ಟೆನೂ ಇರುತ್ತೆ ಮ್ಯಾಮ್. ಒಬ್ಬೊಬ್ಬರ ಹತ್ರ ಅಂತೂ 3 ಜೊತೆ 4 ಜೊತೆ ಅಣ್ಣ ಕೊಡ್ಸಿರ್ತಾನೆ, ತಂದೆ ಕೊಡ್ಸಿರ್ತಾನೆ, ಅವ್ರ ಹಸ್ಬೆಂಡ್ ಕೊಡ್ಸಿರ್ತಾರೆ, ಈ ಥರ ಆ ಥರ ಇರುತ್ತೆ. ಆಮೇಲೆ ಹಬ್ಬ ನಮಾಜ್ ಆದಮೇಲೆ ನಾವು ಆಶೀರ್ವಾದ ತಗೊಳ್ಳೋಕ್ಕೆ ಅವ್ರ ಮನೆಗೆ ಅಣ್ಣ ಇದ್ದರೆ, ತಾಯಿ ಇದ್ದರೆ, ದೊಡ್ಡಪ್ಪ ಇದ್ದರೆ, ಈ ಥರ ಅವ್ರು ನಮ್ಮ ಮನೆಗೆ ಬರ್ತಾರೆ. ನಾವು ಅವ್ರ ಮಕ್ಕಳಂತೂ ಫಸ್ಟ್ ಬಂದ್ಬಿಡ್ತಾರೆ ಅಲ್ಲಿಂದ ಬರದ ತಕ್ಷಣನೇ ಈದಿಗೆ. ಆ ಥರ ತುಂಬ ವಾತಾವರಣನೇ ಅದು ಒಂಥರ ಖುಷಿ ನೋಡೋಕ್ಕೆ. ಪ್ರತಿಯೊಂದು ಧಾರ್ಮಿಕ ಆಚರಣೆಯನ್ನು ಆಚರಿಸಿನೇ ಈ ಒಂದು ಹಬ್ಬನ ಆಚರಣೆ ಮಾಡ್ತೀರಿ. ಹಾಗಿದ್ರೆ ಈ ರಂಜಾನ್ ಹಬ್ಬ ಒಟ್ಟಾರೆ ಏನು ಸಂದೇಶನ ತಿಳಿಸುತ್ತೆ ಮೇಡಮ್? ಮ್ಯಾಮ್, ರಂಜಾನ್ ಹಬ್ಬ ಏನು ನಮಗೆ ಸಂದೇಶ ಏನು ಕೊಡುತ್ತೆ ಅಂತಂದರೆ, ಒಂದು ಮನುಷ್ಯ ಅವನು ಊಟ ಇಲ್ಲದೆ ಅವನು ಹೇಗೆ ಅವನು ವರ್ಕ್ ಪ್ಲೇಸಲ್ಲಿ ಮಾಡ್ತಾನೆ. ಇವಾಗ ಎಲ್ಲರ ಮನೆಯಲ್ಲೂ ಸೇಮ್ ಇರಲ್ಲ. ಇವಾಗ ಮಕ್ಕಳು ಸ್ಕೂಲ್ಗೆ ಹೋಗ್ತವೆ, ಅವ್ರ ಮನೇಲಿ ಮಧ್ಯಾಹ್ನ ಊಟನೇ ಇರಲ್ಲ. ಸ್ವಲ್ಪ ಮಗು ಒಂದು ಟಿಫನ್ ತಂದಿರ್ತಾನೆ, ಆ ಒಂದು ಮಗು ಏನು ಮಧ್ಯಾಹ್ನ ಊಟ ಇಲ್ಲದೆ ಅವ್ನು ಮಧ್ಯಾಹ್ನ ಕ್ಲಾಸ್ ಅಟೆಂಡ್ ಮಾಡಿರ್ತಾನೆ. ಈ 3 ಹೊತ್ತು ತಿನ್ಕೊಂಡಿರ್ತಾರಲ್ಲ ಈ ದುಡ್ಡಿರೋರ ಮಕ್ಕಳು, ಅವ್ರಿಗೆ ಆ ಒಂದು ನೋವು, ಆ ಒಂದು ಇದು ಹೊಟ್ಟೆ ಹಸು ಆವಾಗ ನಮಗೆ ಗೊತ್ತಾಗುತ್ತೆ. ಊಟ ಇಲ್ಲದೆ ಇರೋರ್ದು ಬಡವ್ರದ್ದು ಕಷ್ಟ ಏನು ಅಂತ. ದುಡ್ಡಿರೋ ಅಂಥ ಶ್ರೀಮಂತರಿಗೆ
ಅಥವಾ 3 ಹೊತ್ತು ದೇವ್ರು ಕೊಟ್ಟಿರ್ತಾನೆ ಅವ್ರಿಗೆ ಆರಾಮಾಗಿ ತಿನ್ಕೊಂಡಿರ್ತಾರೆ. ಈ 1 ಹೊತ್ತು ಊಟ ಇಲ್ಲದವ್ರು ಇರ್ತಾರಲ್ಲ, ಅವ್ರದ್ದು ಏನು ಆ ಟೈಮಲ್ಲಿ ಅವ್ರದ್ದು ಪರಿಸ್ಥಿತಿ ಇರುತ್ತೆ, ಅವ್ರ ಕರಳು ಅವ್ರ ಹೊಟ್ಟೆ ಇರಲಿ ಅವ್ರದ್ದು, ಅದು ಈ ತಿಂಗಳಲ್ಲಿ ಅರ್ಥ ಆಗುತ್ತೆ ಎಲ್ಲರಿಗೂ. ಯಾಕಂತ ಈ ತಿಂಗಳಲ್ಲಿ ಅವ್ನು ಬಡವರು, ಈ ಶ್ರೀಮಂತರು, ಅವ್ರ ಕೋಟೆ ಆ ಥರ ಏನಿಲ್ಲ. ಒಂದೇ ಸ್ಕೇಲ್, ಒಂದೇ ಲೈನಲ್ಲಿ ಎಲ್ಲರೂ ನಿಂತಿರ್ತಾರೆ ಈ ತಿಂಗಳಲ್ಲಿ. ಅಂದರೆ ಇವಾಗ ಹೇಳಬೇಕಂತಂದರೆ, ಇವಾಗ ನಿಮ್ಮ ಹತ್ರ ದುಡ್ಡಿದೆ, ನಿಮ್ಮ ಹತ್ರ 3 ಹೊತ್ತು ಊಟ ಮಾಡ್ತೀರಾ ನೀವು ಹೊಟ್ಟೆ ತುಂಬ. ನೀವು ನನಗೆ ಅದೇ ಥರ ಮಾಡಿ ಅಂತಂದರೆ ನಾನು ಏನು ಮಾಡೋಕ್ಕಾಗಲ್ಲ. ನನ್ನ ಹತ್ರ 3 ಹೊತ್ತು ತಿನ್ನೋಕ್ಕಿರಲ್ಲ, ಕಷ್ಟ ಇದೆ. ಆದರೆ ನಂತರ ನೀವು ಕಷ್ಟಪಡಿ ಊಟ ಇಲ್ಲದೆ ಅಂತಂದರೆ ನೀವು ಅದನ್ನು ಮಾಡ್ಬೋದು. ಹಾಗಾಗಿ ಈ ತಿಂಗಳು ದೇವರು ಎಲ್ಲರಿಗೂ ಒಂದೇ ದೃಷ್ಟಿಯಿಂದ ನೋಡೋದು. ಅವನು ಶ್ರೀಮಂತ ಬಡವ, ಅವನು ದುಡ್ಡಿರೋನು ಏನಿರಲ್ಲ. ಎಲ್ಲ ಬಡವ್ರ ಕಷ್ಟ ಏನು, ಒಬ್ಬೊಬ್ಬರು ಖಾಲಿ ಹೊಟ್ಟೆಯಲ್ಲಿ ಮೂಟೆ ಹೊರೋರು ಇರ್ತಾರೆ, ಊಟ ಇಲ್ಲದೆ ಕೆಲ್ಸಕ್ಕೆ ಆಫೀಸ್ಗೆ ಹೋಗೋ, ಅದು ಹೇಳಿದ್ನಲ್ಲ, ಊಟ ಇಲ್ಲದೆ ಮಕ್ಕಳು ಸ್ಕೂಲ್ಗೆ ಹೋಗೋರು ಎಷ್ಟೋ ಜನ ಇರ್ತಾರೆ. ಅವ್ರದ್ದು ಏನು ಪರಿಸ್ಥಿತಿ, ಅವ್ರದ್ದು ಮನಸ್ಥಿತಿ, ಅವ್ರದ್ದು ಸಂಕಟ, ಅದನ್ನು ದುಡ್ಡಿರೋನು 3 ಹೊತ್ತು ತಿನ್ನೋನು ಈ ತಿಂಗಳಲ್ಲಿ ಅರ್ಥ ಮಾಡ್ಕೋತಾನೆ ಮ್ಯಾಮ್. ಒಟ್ಟಾರೆ ಎಲ್ಲರೂ ಸಮಾನರು. ಇದು ಸಮಾನತೆ. 11 ತಿಂಗಳು ಹೇಗಿರ್ತಾರೋ 1 ತಿಂಗಳು ದೇವ್ರಿಗೋಸ್ಕರ ಎಲ್ಲರೂ ಸಮಾನರು ಈ ತಿಂಗಳು. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಹಾಗೂ ಸಮುದಾಯದ ಜನತೆಗೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ ಮ್ಯಾಮ್ ಈ ರಂಜಾನ್ ಸಂದರ್ಭದಲ್ಲಿ? ಎಲ್ಲರಿಗೂ ನನ್ನ ಕಡೆಯಿಂದ ರಂಜಾನ್ ಹಬ್ಬದ ಶುಭಾಶಯಗಳನ್ನ ಫಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ದೇವರು ನಿಮಗೆ ಎಲ್ಲರಿಗೂ ಈ ರಂಜಾನ್ ಹಬ್ಬದ ಪ್ರಯುಕ್ತ ಆರೋಗ್ಯ, ಆಯುಸ್ಸು, ತೃಪ್ತಿ ಆಗಿರೋಂಥ ಆರೋಗ್ಯಕರ ಆಗಿರೋಂಥ ಜೀವನ ಕೊಡಲಿ. ಮತ್ತು ಈ ವರ್ಷ ಏನು ನಾವು ಖುಷಿಯಿಂದ ಆರೋಗ್ಯವಾಗಿ ದೇವ್ರದ್ದು ಏನು ಭಕ್ತಿ, ನಾವು ಏನು ಒಂದು ಈ 30 ಉಪವಾಸನ ನಾವು ಆರೋಗ್ಯಕರವಾಗಿ ನಾವು ಅದೂ ನಮಗೆ ಪುಣ್ಯ ಇರಬೇಕು. ಉಪವಾಸನೂ ಇರಬೇಕಂತಂದ್ರೂ ನಾವು ಪುಣ್ಯ ತಂದಿರಬೇಕು. ಒಂದು ಸ್ವಲ್ಪ ಹುಷಾರು ತಪ್ಪಿದ್ರೆ ಎಲ್ಲಿ ಇರೋಕ್ಕಾಗುತ್ತೆ. ಹಾಗಾಗಿ ನಾವು ಇದು 1 ತಿಂಗಳು ಮುಂಚೆನೇ ಕೇಳ್ತಾ ಇರ್ತೀವಿ ದೇವ್ರ ಹತ್ರ, ದೇವರೇ ನನಗೆ ಆರೋಗ್ಯವಾಗಿ ನನಗೆ ಉಪವಾಸ ಇರೋ ಅಷ್ಟು ಶಕ್ತಿ ಕೊಡು, ನೀನು ನನಗೆ ಈ ತಿಂಗಳು ಪೂರ್ತಿ ನನಗೆ ಆರೋಗ್ಯ ಕೆಡದೆ ಥರ ನೀನು ನನಗೆ ಆಶೀರ್ವದಿಸು ಅಂತ ಹೇಳ್ಕೊತೀವಿ. ಹಾಗೆ ಈ ತಿಂಗಳು ಏನೈತೆ ಅದು ಸಂಪೂರ್ಣ ಎಲ್ಲರಿಗೂ ಈ ತಿಂಗಳಲ್ಲಿ ಇರೋ ಅಂಥ ಪುಣ್ಯಗಳು ಏನೈತೆ ಅದೆಲ್ಲ ಎಲ್ಲರಿಗೂ, ಎಲ್ಲ ಜನತೆಗೂ ಸಿಗಲಿ. ದೇವ್ರದ್ದು ಆಶೀರ್ವಾದ ಎಲ್ಲರಿಗೂ ಸಿಗಲಿ, ಎಲ್ಲ ಪುಣ್ಯ ಎಲ್ಲರಿಗೂ ಸಿಗಲಿ. ದೇವರು ಹೀಗೆ ಆರೋಗ್ಯವಾಗಿ ಅವ್ರಿಗೆ ಒಳ್ಳೆ ಅವ್ರದ್ದು ಆಯುಸ್ಸು ಆರೋಗ್ಯ ಕೊಳ್ಳಿ ಅಂತ ಕೇಳ್ತಾ, ಮತ್ತು ಈ ರಂಜಾನ್ ಹಬ್ಬದ ಎಲ್ಲ ಜನತೆಗೂ ನನ್ನ ಕಡೆಯಿಂದ ಶುಭಾಶಯಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಭಾಳ ಸಂತೋಷ ಮ್ಯಾಮ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ರಂಜಾನ್ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಈ ಹಬ್ಬದ ಕುರಿತ ಹಿನ್ನೆಲೆ, ಮಾಹಿತಿ ಹಾಗೂ ಆಚರಣೆಯ ಕಾರ್ಯವೈಖರಿ ಹಾಗೂ ಹಬ್ಬದ ಕುರಿತು ಸಾಕಷ್ಟು ವಿಚಾರಗಳನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ, ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಮ್ಯಾಮ್, ನಮಸ್ತೆ. ಮತ್ತೊಮ್ಮೆ ತಮಗೆ ಈ ರಂಜಾನ್ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮೇಡಮ್. ಮ್ಯಾಮ್, ನಿಮಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀನಿ ಮ್ಯಾಮ್. ಧನ್ಯವಾದಗಳು ಮೇಡಮ್. ಕೇಳುಗರೆ, ಇದುವರೆಗೂ ರಂಜಾನ್ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಹಬ್ಬದ ವಿಶೇಷ ಕುರಿತು ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಹಸೀನರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ಇವತ್ತಿನ ರಂಜಾನ್ ಹಬ್ಬದ ವಿಶೇಷ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.